ಬ್ರೇಕ್ನ ನಂತರ ಯೋಗರಾಜ್ ಭಟ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಯೋಗರಾಜ್ ಭಟ್ ಅಂದ ತಕ್ಷಣ ಸಾಮಾನ್ಯವಾಗಿ ಜನರಲ್ಲಿ ನೆನಪಾಗೋದು ಮುಂಗಾರು ಮಳೆ ಚಿತ್ರ. ಅದರ ಜೊತೆಗೆ ಭಟ್ರ ಸಾಹಿತ್ಯ ಕೂಡ ಯಾರು ಮರೆಯೋದಕ್ಕಾಗಲ್ಲ. ಅಂತಹ ಡಿಫ್ರೆಂಟ್ ಆದಂತಹ ಗೀತೆಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ. ಸೊ ಎಟ್ ಫಸ್ಟ್ ನಾವು ಕೇಳಲೇಬೇಕು ಸಾಹಿತ್ಯದ ಬಗ್ಗೆ. ಬಿಟ್ಟರೆ ನೀವು ಕತ್ಲಲ್ಲಿ ಕರಡಿಗೆ ಯಾಕೆ ಜಾಮೂನ್ ತಿನ್ಸಕ್ಕೆ ಹೋದ್ರಿ ಅಂತ ಫಸ್ಟ್ ಹೇಳ್ಬಿಡಿ, ಆಮೇಲೆ ಮಿಕ್ಕಿದ ಕ್ವಶನ್. ಅದಕ್ಕೆ 2-3 ಕಾರಣ ಇದೆ. ಅಂದರೆ ಆಗದೇ ಇರೋದು ಮಾಡೋಕ್ಕೆ ಹೋಗಬೇಡಿ ಅನ್ನೋ ಒಂದು ಬೇಸಿಕ್ ತಾತ್ಪರ್ಯ ಅದು. ಈಗ ಕೈಲಾಗದೇ ಇರೋದು ಮಾಡೋಕ್ಕೆ ಹೋಗಬೇಡಿ ಅಥವಾ ರಿಲೇಷನಲ್ಲಿ ಇಂಥದ್ದೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ರೆ ಡ್ರೈ ಆಗುತ್ತೆ. ಅದಕ್ಕೊಂದು ಗಾದೆ ಥರ ಕಾಣುವಂಥದ್ದು. ಅದು ಆ್ಯಕ್ಚುಲಿ ಗಾದೆ ಇಲ್ಲ, ಅದು ಸುಮ್ಮನೆ ಹುಟ್ಟಿದ್ದು. ಹರಿಕೃಷ್ಣ ನಾನು ನಮ್ಮ ಆಫೀಸಲ್ಲಿ ಕೂತಿದ್ದಾಗ ಒಂದು ಸತಿ ಕರೆಂಟ್ ಹೋಯಿತು. ನಾವಿಬ್ರು ಕರಗಿದ್ದೀವಿ, ಕಾಣಿಸೋದು ಬೇಡ. ಮೊಂಬತ್ತಿ ಬರೋದು ಲೇಟ್ ಆಯಿತು, 1-2 ನಿಮಿಷ ಲೇಟ್ ಆಯಿತು. ಇನ್ನು UPS ಕನೆಕ್ಟ್ ಮಾಡಿರಲಿಲ್ಲ. ಆ ಟೈಮಲ್ಲಿ ಕರೆಂಟ್ ಬಂದ ನಂತರ ಸಡನ್ನಾಗಿ ನನಗೆ ಅದೊಂದು ಅಭ್ಯಾಸ. ನನ್ನ ಬರಿಬೇಕಾದ್ರೆ ನನ್ನ ಸುತ್ತಮುತ್ತಲಿದ್ದು ಏನು ವಾತಾವರಣ ಇರುತ್ತೆ ಅದನ್ನು ಚೆನ್ನಾಗಿ ತಗೋತೀನಿ ನಾನು. ಅದು ಅದು ಸೆಕೆಂಡ್ ಲೈನ್ ಬರೆದಿದ್ದೆ, ಹರಿಕೃಷ್ಣ ಇಲ್ಲ ಅದು ಮೊದಲನೇ ಸಾಲ ಆದರೆ ಮಾತ್ರ ನಾನು ಹಾಡು ಮಾಡೋದು ಹಿಡ್ಕೊಂಡು ಶುರು ಆಯ್ತು. ತಲೆ ಕೆಟ್ಟ ಬಟ್ಟೆ ಬಿಡ ಅಂತ ಅದ್ರ ಸ್ಟೋರಿ ಹೇಳಿ. ಯಾರದು ಅಂತ ತಲೆ ಕೆಟ್ಟ ಬಟ್ಟೆ ಬಿಡ? ಈಗ ಅನುಕರಣ ವಾಚಕ ಅಂತ ಬರುತ್ತೆ. ಈಗ ಡಬ್ ಅಂತ ಬಿತ್ತು, ಸೊಂಗ್ ಅಂತ ಹೋಯಿತು ಅನ್ನೋ ಥರದ್ದು. ಆ ಥರದನ್ನೇ ಇಟ್ಕೊಂಡು ಒಂದು ಹಾಡು ಮಾಡಿದರೆ ಹೇಗಿರುತ್ತೆ ಅಂತ ಕೂತಿದ್ದು. ಅದು ಹೋಗ್ತಾ 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 ನನಗೆ ಆ ಟ್ಯೂನು ಮತ್ತು ಅದು ಟೋಟಲ್ ಇನ್ಫ್ಲೂಯೆನ್ಸ್ ಬಂದು ಮರಾಠಿ ಡಬ್ಬವಾಲಗಳದ್ದು. ಅವನು ಮಗಡಾಯ ಮಸ್ತ್ ಪಾವನೆ ಅನ್ನೋನು. ಮುಂಬೈಗೆ ಹೋದಾಗೆಲ್ಲ ಅವನೊಬ್ಬರು ವಾಯ್ಸ್ ಯಾವಾಗಲೂ ಕೇಳಿಸ್ತಾ ಇತ್ತು ನನಗೆ. ಅದರಲ್ಲಿ ಒಂದು ಮ್ಯೂಸಿಕ್ ಕೇಳಿಸೋದು. ಅದೇ ಥರ ಡ ಟ ಚ ಚ ಈ ಥರದ್ದೇನೋ ನೀವು ನಾನು ಹರಿ ಹಾಡು ಕೇಳಿಸ್ತಾರೆ ನೋಡು ಚೆನ್ನಾಗಿದ್ರೆ ಅಂತ ಹರ್ಷಂಗೆ ಹೇಳಿದೆ. ಹರ್ಷಂಗೆ ತುಂಬ ಇಷ್ಟ ಆಯಿತು ನಿರ್ದೇಶಕ. ಅದು ಮಾಡಾದ ನಂತರ ನನಗೆ ಭಯ ಆಯ್ತು. ಇನ್ಫ್ಯಾಕ್ಟ್ ಇದು ಹೆಂಗೆ ಹಾಡು ಅನ್ನೋದು. ಇಲ್ಲ, ತುಂಬ ಸೀರಿಯಸ್ ಗಂಭೀರವಾಗಿ ಕಾವ್ಯ ರಚನೆ ಶೈಲಿಲೇ ಆಗಿದ್ದು. ಅಲ್ಲ, ಈಗ ಭಟ್ರು ಯೂಶಲಿ 2 ಪುಟಗಳಷ್ಟು ಬರೆದು ಕೊಡ್ತಾರೆ, ಅವರು ಕಂಪೋಸರ್ ಮಾಡೋರು ಎಲ್ಲ ಎಡಿಟ್ ಮಾಡಿ ಹಾಡೋ ಥರ ಮಾಡ್ಕೋತಾರೆ ಅಂತ ಹೇಳ್ತಾರೆ. ಹೌದಾ ಅಂತ ಒಂದೊಂದ್ಸತಿ ನ್ಯೂಸ್ ಪೇಪರ್ ಕಳಿಸೋದಿದೆ. ಅದೆಲ್ಲ ಸರಿ. ಈಗ ನೀವು ಚಿಟ್ಟೆಗೆ ಯಾಕೆ ಚಡ್ಡಿ ಹಾಕೋಕೆ ಹೋಗಿದ್ರಿ ಅಂತ ಗೊತ್ತಾಗಿಲ್ಲ. ಒಂಥರ ಸಾಹಸ ಪ್ರಧಾನವಾದದ್ದು. ಗ್ರಾಫಿಕಲ್ಲಿ ಕೂಡ ಹಾಕಕ್ಕಾಗಲ್ಲ ಚಿಟ್ಟೆಗೆ ಚಡ್ಡಿನ. ಟ್ರೈ ಮಾಡಿದ್ರೆ ಗ್ರಾಫಿಕ್ಸ್ ಅಲ್ಲಿ ಹಾಕಕ್ಕಾಗೋದಿಲ್ಲ ರೀ. ಅದನ್ನೇ ನಾನೊಂದು ನನಗೆ ಅನಿಸಿತ್ತು ಒಂದು ಸತಿ ಹಿಂಗೆ ಹಾಕಬೇಕು ಅನ್ಸಿದ್ರೆ ಅದು ಸಾಧ್ಯನೇ ಇಲ್ಲ ಅಂತ ಗೊತ್ತಾಯಿತು. ಅದನ್ನು ಒಂದು ಲೈನ್ ಮಾಡಿದೆ. ಅಲ್ಲ, ಮೇ ಬಿ ಅದಕ್ಕೆ ಕತ್ಲಲ್ಲಿ ಕರಡಿಗೆ ಜಾಮೂನ್ ತಿನ್ಸೋಕೆ ಹೋಗೋದು, ಚಿಟ್ಟೆಗೆ ಚಡ್ಡಿ ಹಾಕೋದು ಸಾಹಸ ಪ್ರಧಾನನೇ ಯಾವಾಗಲೂ. ಇನ್ನೊಂದು ತುಂಬಾ ಹಿಟ್ಟಾದಂತಹ ಸಾಂಗು ಎಲ್ಲರ ಬಾಯಲ್ಲೂ ಓಡಾಡ್ತಾ ಇತ್ತು, ಹಳೆ ಕಬ್ಬಣ ಹಳೆ ಪ್ಲಾಸ್ಟಿಕ್. ಆ ಇನ್ಸ್ಪಿರೇಷನ್ ಹೆಂಗ್ ಬಂತು ನಿಮಗೆ? ಅದಕ್ಕೆ ಅಗೇನ್ ಥ್ಯಾಂಕ್ಸ್ ಟು ಸೂರಿ. ಅಲ್ಲಿ ನಾನು ಮುಂಚೆ ಬನ್ನೇರುಘಟ್ಟ ರಸ್ತೆ ಹತ್ರ ನನ್ನ ಮನೆ. ಅಲ್ಲಿ ನನ್ನ ಮನೆ ಎಡಕ್ಕೆ ಡಯಾಗ್ನಲಿ ಅಪೋಸಿಟ್ ಎಲ್ಲ ಹಳೆ ಪಾತ್ರದ ಕಬ್ಬಣದ ಅಂಗಡಿಗಳಿತ್ತು. ಅಲ್ಲೊಬ್ಬ ಹೋಗ್ತಿದ್ದ, ಕರ್ಪೂರ ಲಿಬಿನಿ ಪಟ್ನಾ. ನಾನು ಒಂದು ದಿವಸ ನಿಲ್ಲಿಸಿ ಕೇಳಿದ್ದೆ ಏನೋ ಅದು ಹಂಗಂದ್ರೆ ಅಂತ. ಅದನ್ನು ಹಾಳು ಮಾಡಿದರೆ ಹೆಂಗೆ ಅಂದಾಗ ಯಾರೇ ನಿರ್ದೇಶಕ ಮೊದಲು ಹೊಡಿಬೇಕು. ಬಟ್ ನನ್ನ ಗೆಳೆಯ ಅವನು ಸೂರಿ ಸಪೋರ್ಟ್ ಮಾಡ್ದ. ಥ್ಯಾಂಕ್ಸ್ ಟು ಹಿಮ್. ನನ್ನ ಹರಿಕೃಷ್ಣ ಹಾಡಿರೋ ಕೆ ಅದು ಹೋಗ್ತಾ ಹೋಗ್ತಾ ಅದರಲ್ಲಿರೋ ವ್ಯಂಗ್ಯ ಮತ್ತೊಂದು ಮಗದೊಂದು ತುಂಬ ಆಳಕ್ಕೆ ನಗ್ಸೋಕ್ಕೆ ಶುರು ಮಾಡುತ್ತೆ ಜನಕ್ಕೆ. ಅದನ್ನು ಕೇಳುವಾಗ ಎಂಜಾಯ್ ಮಾಡಿರಲಿಲ್ಲ ಅಂದರೆ ನಾನೊಬ್ಬ ಹಾಡು ಹೌದಲ್ಲೋ ನನಗೂ ಗೊತ್ತಿಲ್ಲ. ಇದಿಷ್ಟು ಏನು ಬರ್ಕೊಂಬಂದಿದ್ದೀನಿ ಇದುವರೆಗೆ ಅವು ಯಾವೂ ಬರ್ತಿರ್ಲಿಲ್ಲ ಆಚೆಗೆ. ಥ್ಯಾಂಕ್ಸ್ ಟು ದಟ್ ಸಾಂಗ್. ಬಟ್ ಯಾರು ಬೈತಾರೆ ಅಂತ ಅನಿಸಿಲ್ವಾ? ಯಾಕೆಂದರೆ ನಾವು ಇಲ್ಲಿ 6 ಜನ ಹೆಣ್ಮಕ್ಳು ಕೂತಿದ್ದೀವಿ. ಮನೇಲಿ ಕೆಲಸ ಮಾಡಬೇಕಾದ್ರೆ ಒಬ್ಬ ಬರ್ತಾನೆ, ಹಳೆ ಪೇಪರ್ ಹಳೆ ಕಬ್ಬಣ ಕಾಳಿ ಸೀಸೆ ಅನ್ಕೊಂಡ್ ಬರ್ತಾನೆ. ನಿಮಗೆ ಅನಿಸ್ಲಿಲ್ವಾ ಇದನ್ನು ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಜನ ಅಂದ್ಬಿಟ್ಟು? ಅವು ಈಗ ವ್ಯಂಗ್ಯ ಇದೆಯಲ್ಲ, ವ್ಯಂಗ್ಯ ಮಾಡೋದು ಅಥವಾ ವ್ಯಂಗ್ಯನ ಅರ್ಥ ಮಾಡ್ಕೊಳ್ಳೋದು ಅದು ಯಾವತ್ತೂ ಸಿಂಗಲ್ ಸೈಡೆಡ್ ಆಗಿರೋದೇ ಇಲ್ಲ. ಅದು ಅರ್ಥ ಆಗಿಬಿಟ್ರೆ ನಗಿಸ್ಬಿಡುತ್ತೆ. ನನ್ನ ಎಲ್ಲ ಹಾಡಲ್ಲೂ ನನಗೆ ಲೈಫು ಇಷ್ಟೇನೆ ಅಂತ ಅಂದೆ ಅಂದರೆ ಲೈಫು ಅಷ್ಟು ಅಲ್ಲ ಅನ್ನೋ ಟೋನ್ ಇರುತ್ತೆ ಅದರಲ್ಲಿ.
ನೀವು ಲೈಫು ಇಷ್ಟೇನೆ ಅಂತ ಹೇಳಿದ್ದಾನೆ ಅಂತ ನೆಗೆಟಿವ್ ಅಂದ್ಕೊಂಡ್ರೆ ನಿಮ್ದು ಅಡ್ತಾನ. ಈಗ ನನ್ನ ಹೆಂಡತಿ ಎಷ್ಟು ಹೊತ್ತು ಹೇಳೋದು, ನೀನು ಸಿಗರೇಟ್ ಸೇದು ಮನೆಗೆ ಬರಬೇಡ, ಅಲ್ಲೇ ಇದ್ದು ಬಿದ್ದಿರು ಅಂತ ಹೇಳ್ತಾಳೆ ಅಂತ. ನನ್ನ ಹೆಂಡತಿ ಪರ್ಮಿಷನ್ ಕೊಟ್ಟಿದ್ದಾಳೆ ಅನ್ನೋಕ್ಕಾಗತ್ತಾ? ಆ ವ್ಯಂಗ್ಯದ ಪರಮಾವಧಿ ಅದು. ಸಿಗರೇಟ್ ಸೇದು ಅಂದರೆ ಸೇದಬೇಡ ಅಂತ ಇರುತ್ತೆ. ಲೈಫು ಇಷ್ಟೇನೆ ಅಂದರೆ ಅದು ಲೈಫ್ ಅಷ್ಟಲ್ಲ ಅಂತಿರುತ್ತೆ. ದೇವರವನೇ ಮನೆ ಮಾರಿಬಿಡಿ ಅಂದರೆ ಮಾರಬೇಡಿ ಅಂತಿರುತ್ತೆ ವಿನಃ ಅದು ನೀವು ದಯವಿಟ್ಟು ಯಾರು ಮನೆ ಮಠ ಮಾರ್ಕೋಬೇಡಿ ಅಂತ ಹಾಡು ಬರೆದ್ರೆ ಅದ್ರ ಬದಲು ಸಂಸ್ಕಾರ ಚಾನೆಲ್ ನೋಡ್ಬೋದಲ್ಲ. ವೇದ ಅಂತ ಹೇಳ್ತಾರೆ. ಸಾಹಿತ್ಯ ಎಲ್ಲ ಹೆಂಗಿರುತ್ತೆ ಅಂತಂದ್ರೆ ಬಹಳ ಅರ್ಥಗರ್ಭಿತ ಅಂತ ಅನ್ಸುತ್ತೆ. ಒಂದ್ಸಲ ಏನ್ ಅರ್ಥ ಅಂತಾನೆ ಅರ್ಥ ಆಗಲ್ಲ. ಸೊ ಇದೆಲ್ಲದರ ಹಿಂದೆ ನೀವೇನೋ ಜಾಪನೀಸ್ ಮೂವೀಸ್ ಎಲ್ಲ ಬಹಳ ಇಷ್ಟಪಡ್ತಿದ್ರಂತೆ, ಅದು ಅದ್ರ ಭಾಷೆ ಅಷ್ಟೇ ಅರ್ಥಗರ್ಭಿತವಾಗಿರುತ್ತಲ್ಲ. ಸೊ ಅದ್ರದ್ದೇನಾದ್ರು ಇನ್ಫ್ಲೂಯೆನ್ಸ್ ಇರ್ಬೋದು. ಇನ್ನೊಂದು ಭಟ್ರ ಸಾಹಿತ್ಯಕ್ಕೆ ಪರ ಮತ್ತೆ ವಿರೋಧ ಎರಡೂ ಕೂಡ ಇದೆ ಅನ್ಸುತ್ತೆ. ಯಾಕಂದ್ರೆ ನಿಮ್ಮ ಸಾಹಿತ್ಯವನ್ನ ಇಷ್ಟಪಡುವಂತ ಒಂದು ಗುಂಪು ಇದೆ, ಇನ್ನೊಂದು ಎಲ್ಲೋ ಒಂದ್ ಕಡೆ ಸಾಹಿತ್ಯ ಹಾಳಾಗ್ತಿದ್ಯಾ ಅಂತ ಹೇಳೋ ಒಂದು ಗುಂಪುನೂ ಇದೆ. ಹಾಳಾಗ್ತಿದೆ ಅಂತ ಹೇಳೋರದ್ದು ಒಂದೇ, ಅದು 2 ವೇ ಅಫೇರ್ ಅಲ್ಲ. ಅವ್ರಿಗೆ ವ್ಯಂಗ್ಯ ಅರ್ಥ ಆಗಲಿಲ್ಲ ಅಂದ್ರೆ ಐ ಕೆನಾಟ್ ಗೋ ಅಂಡ್ ಟೀಚ್ ದೆಮ್. ಅವತ್ತಿನ ಕಾಲದ ವ್ಯಂಗ್ಯ ಅರ್ಥ ಆದವನಿಗೆ ಮಾತ್ರ ಅದು ನಗಿಸುತ್ತೆ. ನಗೋಕ್ಕೂ ತುಂಬ ಕ್ವಾಲಿಟಿ ಬೇಕು. ಮನಸ್ಸಿಂದ ನಗೋದಕ್ಕೆ ಅಥವಾ ಮನಸ್ಸಿಂದ ಒಂದು ವ್ಯಂಗ್ಯನ ತಟ್ಟಿಸೋದಕ್ಕೆ ತುಂಬ ಪ್ಯೂರಿಟಿ ಬೇಕು. ಅದಿಲ್ಲ ಅಂದರೆ ಅದು ವೈಲ್ಡ್ ಅಥವಾ ಕೇಳೋಗಾನೆ ಅಲ್ಲ ಅಂತೀನಿ ನಾನು. ಸೊ ಈ ಮಾತಿಗೋಸ್ಕರ ನಮ್ಮೆಲ್ಲ ಸುವರ್ಣ ಗರ್ಲ್ಸ್ ಕಡೆಯಿಂದ ಒಂದು ಮೋರ್ ಗಿಫ್ಟ್. ಏನ್ರಿ ಇದು? ಏನಿದೆ ಅಂತ ಗೆಸ್ ಮಾಡ್ಬೋದಾ? ನಾನು ಕರೆಕ್ಟಾಗಿ ಹೇಳೋದು ನಿಮಗೆ ಬೇಜಾರಾಗೋದು ಇವೆಲ್ಲ ಬೇಕಾ? ಜೊತೆಗೆ ತುಂಬ ಮೆಲೋಡಿ ಸಾಂಗ್ಗಳನ್ನು ಬರೆದಿದ್ದೀರಿ, ಒಂದು ಹಾಡು ಹೇಳ್ಬಿಡಿ ಅಟ್ಲೀಸ್ಟ್. ಅಥವಾ ಜನ ಚಾನಲ್ ಚೇಂಜ್ ಮಾಡ್ಬಿಡು. ಇದು ತುಂಬ ಕಾಂಪ್ಲಿಕೇಟೆಡ್ ಕ್ಯೂ. ಬಟ್ ನಿಮಗೆ ತುಂಬ ಈಸಿ ಅಂತ ಕೇಳಿದ್ದೀವಿ. ಹೌದು, ನನಗೆ 6-7ನೇ ಕ್ಲಾಸಲ್ಲಿ ನಮ್ಮ ಹಿರಿಯ ಅಣ್ಣ ಮಾಡ್ತಿದ್ದಿದ್ದು ನೋಡಿದ್ದು ನಾನು. ಇಲ್ಲಿ ಇದು 1 2 3 4 ಇದೆ. 4 ಸ್ವಲ್ಪ ಕಾಂಪ್ಲಿಕೇಟೆಡ್ ಆದರೂ ಸುಲಭ. 1 2 3 ಇರೋದಿರುತ್ತೆ. 3 3 3 3 ಮಧ್ಯೆ 1, ಅದು ತುಂಬ ಕಷ್ಟ. ಅದು ನನಗೆ ಒಂದು ತುಂಬ ಕೆಟ್ಟದಾಗಿ ಈಗೋ ಹರ್ಟ್ ಆಗುತ್ತೆ ಇದನ್ನು ನೀವು ಟ್ರೈ ಮಾಡಿದ್ರೆ. ಆಮೇಲೆ ಆವಾಗಿಂದ ಮಕ್ಕಳಿಗೆಲ್ಲ ಕೊಡ್ತಿರ್ಲಿಲ್ಲ ನಾನು ಚಿಕ್ಕವನಿದ್ದಾಗ. 8 9 10 3 ವರ್ಷವೂ ನಾನೇ ಏನೋ ಬರ್ಕೊಂಡು ಅದು ಯಾಕಾಗಲ್ಲ ಅಂತ ತುಂಬ ಒದ್ದಾಡಿದ್ದಿದೆ. ಆಮೇಲೆ ಒಂದೆರಡು ವರ್ಷ ಬಿಟ್ಬಿಟ್ಟೆ. ಇನ್ನು ಒಬ್ಬ ಅಕ್ಕನ ಮದುವೆಗೆ ಮುಂಬೈಗೆ ನಾನು ಟ್ರೈನಲ್ಲಿ ಹೋಗ್ತಿದ್ದಾಗ ಇದನ್ನು ತೊಗೊಂಡು ಹೋಗಿದ್ದೆ. ಬಟ್ ನಾನು ವಾಪಸ್ ಬರೋಷ್ಟರಲ್ಲಿ ನಾನೇ ಕಲಿತೆ. ಅದು ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ನೀವು ನನಗೆ ಏನಾದ್ರು ಹೇಳ್ಕೊಡಿ ನೀವು ಅಂದರೆ ನಂಗೆ ಹೇಳಕ್ಕೆ ಬರಲ್ಲ. ಅದು ಒಟ್ಟ ಹಠ ಇದೆ, ಕಲೀಲೇಬೇಕು. ಯಾವುದನ್ನಾದ್ರೂ ಬರಲ್ಲ ಅಂದರೆ ಅದನ್ನ ಕಲೀಲೇಬೇಕು ಅನ್ನೋ ಹಠ. ಹೌದು. ಒಂದು ತುಂಬ ಕೆಟ್ಟ ಆಲ್ಜಿಬ್ರಾ ಇದೆ ಇದರಲ್ಲಿ. ತುಂಬ ಮ್ಯಾಥಮೆಟಿಕ್ಸು, ಜಿಯಾಮೆಟ್ರಿ ಸಂಬಂಧವೇ ಇಲ್ಲ ಇದು. ಏನೇನೋ ಪರ್ಮುಟೇಷನ್ ಕಾಂಬಿನೇಷನ್ಗಳು ನೆನ್ಪಿಟ್ಕೊಂಡು ತಿರುಗಿಸ್ತಾ ಹೋಗೋದು. ಆಮೇಲೆ ಎಲ್ಲ ಹೆಂಗೆ ತಿರುಗಿಸಿದ್ರು ನಿಮಗೆ ಬೇಕಾಗಿರೋದು ಒಂದು ಡಬ್ಬ ಎಲ್ಲಿ ಟ್ರಾವೆಲ್ ಆಗ್ತಿದೆ ಅನ್ನೋದು ಪ್ರಜ್ಞೆಯಲ್ಲಿರುತ್ತೆ. ಅದು ಒಂಥರ ವಿಚಿತ್ರ ಆಟ ಇದು. ಇದನ್ನ ಯಾರು ಮಾಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ, ಯಾಕಂದರೆ ವರ್ಷಗಟ್ಟಲೆ ಎನಿವೇಸ್ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ನೋಡಿಸಲ್ವಾ ವೀಕ್ಷಕರೇ, ಭಟ್ರ ಸಾಹಿತ್ಯದ ಬಗ್ಗೆ ಸಾಕಷ್ಟು ಮಾತನಾಡಿದ್ವಿ. ಇನ್ನು ಯೋಗರಾಜ್ ಭಟ್ರ ಯೋಗಗಳು ಕೂಡ ಬಂದಿದ್ದು ಹೇಗೆ, ಜೊತೆಗೆ ಮುಂಗಾರು ಮಳೆಯ ಬಗ್ಗೆ ಸಾಹಿತ್ಯ ಇನ್ನೂ ಇದೆ ಕೇಳೋದಕ್ಕೆ. ಸೊ ಇವೆಲ್ಲದರ ಬಗ್ಗೆ ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.